ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫ್ಯೂರಿ. ಸೊ ಗೈಸ್, ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ನಮ್ಮ ಕರ್ನಾಟಕದಲ್ಲಿ ಯಾವ ಗೇಮಿಂಗ್ ಕ್ರಿಯೇಟರು ಫಸ್ಟ್ 100K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿರೋದು ಅಂತ ಒಂದು ಪೋಸ್ಟ್ ಹಾಕಿದ್ದೆ. ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ರಿ, ತುಂಬ ಜನ ಕ್ರಿಯೇಟರ್ಸ್ ಹೆಸರುಗಳೆಲ್ಲ ಹೇಳಿದ್ರಿ. ಅದರಲ್ಲಿ ಕೆಲವು ಜನ ಮಾತ್ರ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಗೇಮಿಂಗ್ ಕನ್ನಡಿಗ ಅಂತ. ಸೊ ಅದಕ್ಕೆ ನಾನು ವಿಡಿಯೋ ಅಲ್ಲಿ ಹೇಳಿದ್ದೆ, ನೀವು ಯಾರು ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನಾನು ಅವ್ರನ್ನ ಕರೆದಿ ಮಾತಾಡ್ತೀನಿ ಅಂತ. ಸೊ ಅವರೆಲ್ಲ ಸದ್ಯಕ್ಕೆ ಇವಾಗ ಯೂಟ್ಯೂಬ್ ಅಂತ ಕ್ವಿಟ್ ಮಾಡಿದ್ದಾರೆ. ಆದರೂ ಹೆಂಗೋ ಒಂದು ಮಾಡಿ ಕರೆದಿದ್ದೀನಿ ಗೈಸ್. ನೋಡೋಣ ಏನು ಹೇಳ್ತಾರೆ ಅಂತ, ಯಾಕೆ ಕ್ವಿಟ್ ಮಾಡಿದ್ರು, ಏನಕ್ಕೆ ಅಂತ ಎಲ್ಲ ಕೇಳೋಣ. ಸೊ ಇವಾಗ ಬನ್ನಿ ಕರೆಯೋಣ. ಹಲೋ ಹಲೋ ಜಿ ಕೆ ಬ್ರೋ, ಹೇಗಿದ್ದೀರಾ ಬ್ರೋ? ಹಲೋ, ನಾನು ಚೆನ್ನಾಗಿದ್ದೀನಿ ಬ್ರೋ. ಬ್ರೋ ನಿಮ್ದು ಅದು ಯೂಟ್ಯೂಬ್ದು ಇಂಟ್ರೋ ಇದೆಯಲ್ಲ, ಅದೊಂದ್ಸರಿ ಹೇಳ್ತೀರಾ? ಹಾಂ ಹೇಳಿ. ಹಾಂ ಹೇಳಿ. ಸೊ ಗೈಸ್, ಇದಿಷ್ಟಾದ್ಮೇಲೆ ನಾನು ಮುಂದೆ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿದ್ದೆ, ಅದಕ್ಕೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ. ನಾನು ಅವ್ರ ಜೊತೆ ಕಾಲಲ್ಲಿ ರೆಕಾರ್ಡ್ ಮಾಡಿದ್ದೆ. ಸೊ ಆ ರೆಕಾರ್ಡಿಂಗ್ನ ಹಾಕ್ತೀನಿ ಗೈಸ್. ಅವರು ಏನಂತ ಕ್ವಿಟ್ ಮಾಡಿದ್ರು ಅಂತೆಲ್ಲ ಕೇಳಿದ್ದೀನಿ. ಬನ್ನಿ ಆ ಕಾಲ್ ರೆಕಾರ್ಡಿಂಗ್ ಹಾಕ್ತೀನಿ, ಹಂಗೆ ನೋಡ್ಕೊಬನ್ನಿ. ಅದೇ ಬ್ರೋ, ಅಂದರೆ ಯೂಟ್ಯೂಬ್ ಯಾವಾಗ ಬ್ರೋ ಸ್ಟಾರ್ಟ್ ಮಾಡಿದ್ದು? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನಗೆ 2019-20 ಅಂತ ಬ್ರೋ. 19 ಸ್ಟಾರ್ಟ್ ಅಂದರೆ ಏನಕ್ಕೆ ಬ್ರೋ ಸ್ಟಾರ್ಟ್ ಮಾಡಿದ್ದು? ಅಂದರೆ ಏನಂತ, ಗೇಮಿಂಗ್ ವಿಡಿಯೋಸ್ಗೋಸ್ಕರ ಅಂತನೇನಾ ಅಥವಾ ಬೇರೆದಕ್ಕೆ? ಹಾ ಬ್ರೋ, ಗೇಮಿಂಗ್ ಇದ್ದೆ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಕಲ್ಯಾಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಗೇಮ್ ಪ್ಲೇ ಟಿಪ್ಸ್ ಅಂಡ್ ಟ್ರಿಕ್ ಕಲ್ಯಾಣ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದಾಗ ಕನ್ನಡದಲ್ಲಿ ಯಾರು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನಾನೇ ನಾಲ್ಕಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಯೂಟ್ಯೂಬ್ ಅಲ್ಲಿ ಏನೊಂದು ಇತ್ತು, ಬಟ್ ಗೇಮಿಂಗ್ ಅಂತ ಇದ್ದಿಲ್ಲ. ಟೈಮಿಗೆ ಗೇಮ್ ನ ಆಡೋ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಟಿಪ್ಸ್ ಅಂಡ್ ಟ್ರಿಕ್ಗೋಸ್ಕರ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ, ಆಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಈ ತರ ಸ್ಟಾರ್ಟ್ ಆಗಿದೆ. ಅಂದ್ರೆ ಬ್ರೋ, ನೀವು ಯಾವ ಗೇಮ್ ಮೇಲೆ ಇಂಟ್ರೆಸ್ಟ್ ಇತ್ತು? ಬರೀ ಫ್ರೀ ಫೈರ್ ಅಷ್ಟೇನಾ ಅಥವಾ ಬೇರೆ ಗೇಮ್ ಮೇಲೂ ಇಂಟ್ರೆಸ್ಟ್ ಇತ್ತ ಅಂತ? ಇಲ್ಲ ಬ್ರೋ, ಯಾವ್ದು ಇದ್ದಿಲ್ಲ. ಮೊಬೈಲ್ ಗೇಮ್ಸ್ ಅಲ್ಲಿ ಅವಾಗ ಬೇಸಿಕ್ ಇತ್ತಲ್ಲ, ಸಣ್ಣ ಪುಟ್ಟ ಗೇಮ್ಸ್ ಅದನ್ನ ಹಾಕಿದೆ. ಈ ತರ ಗೇಮ್ಸ್ ಇದ್ರೆ ಫ್ರೀ ಫೈರ್ ನಾನು ಬ್ರೋ. ಅಂದ್ರೆ ನೀವು ಯೂಟ್ಯೂಬ್ ಮಾಡ್ಬೇಕಾದ್ರೆ ಅಂದ್ರೆ ಯಾರು ಕನ್ನಡ ಕ್ರಿಯೇಟರ್ಸ್ ಯಾರಾದ್ರೂ ಗೊತ್ತಿದ್ರಾ? ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾರು ಗೊತ್ತಿಲ್ಲ ಬ್ರೋ. ಹೋಗ್ತಾ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಪರಿಚಯ ಆದ್ರು. ಅಂದ್ರೆ ಬ್ರೋ, ಅಂದ್ರೆ ಎಷ್ಟು ನೀವು ಕಂಟಿನ್ಯೂ ಮಾಡ್ತಾ 50K 100K ಆ ತರ ಸಬ್ಸ್ಕ್ರೈಬರ್ಸ್ ಆಗ್ತಾ ಅಂದ್ರೆ ಎಷ್ಟು ಜನ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಅಂದ್ರೆ ಫೇಮಸ್ ಆದ್ರು ಅಂದ್ರೆ ಫ್ರೀ ಫೈರ್ ಇಂದ? ಅಂದ್ರೆ ಬ್ರೋ, ಇವಾಗ ಸ್ಟಾರ್ಟ್ ಮಾಡಿದ್ದು ನಾನು, ನನ್ನ ಟೈಮಲ್ಲೇ ಇವ್ರು ಕೂಡ ಇದ್ರು, ಮಿಸ್ಟರ್ ಬ್ಲ್ಯಾಕ್ ಅವರು ಮತ್ತೆ ಕನ್ನಡ ಗೇಮರ್ಸ್ ಅವರು. ಅದಾದ್ಮೇಲೆ ನಾನು ಹೋಗ್ತಾ ಪ್ರಸಾದ್ ಸಿದ್ದಕ್ಷಿ ಅವರು, ಆಮೇಲೆ ಬೂಯಾ ಗೇಮರ್ ಅವರು, ಇವರೆಲ್ಲ ಪರಿಚಯ ಆಗ್ತಾ ಬಂದ್ರು. ಇವರೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ರು. ಆಮೇಲೆ ತುಂಬಾ ಜನ ಬಂದ್ರು. ಒಟ್ಟಿಗೆ ಸ್ಟಾರ್ಟ್ ಮಾಡಿ ಟೈಮಲ್ಲಿ ಇವರೆಲ್ಲ ಇದ್ರು. ಬ್ರೋ, ಅಂದ್ರೆ ನಿಮಗೆ ಗೊತ್ತಿತ್ತ ಫಸ್ಟ್ ನೀವೇ 100K ಕಂಪ್ಲೀಟ್ ಮಾಡ್ತೀರಾ ಅಂತ? ಅದು ಗೇಮಿಂಗ್ ಆದ್ರೆ ಮಾಡ್ಬೇಕಂತ ಇತ್ತು ನಂಗೆ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಕನ್ನಡದಲ್ಲಿ ಒಂದು ಸ್ಟಾರ್ಟಿಂಗ್ ಟೈಮ್ಗಳಲ್ಲಿ ಕೆಲವೊಂದು ಚಾನಲ್ಗೆಲ್ಲ ಹೋಗಿ ಸಪೋರ್ಟ್ ಕೇಳ್ತೀವಿ. ನಾರ್ಮಲ್ ಆಗಿ ಇವಾಗ ನನ್ನ ಚಾನಲ್ಗೆನೆ ನಿಮ್ ಚಾನಲ್ಗೆನೆ ಬಂದು ಕೇಳ್ತಾರೆ, ಇವಾಗ ನನಗೆ ಕೇಳಲ್ಲ. ಸಪೋರ್ಟ್ ಮಾಡಿದ್ರು ನನ್ಗೂ ಒಂದು ಏನಿ ಅಂತ. ಬಟ್ ನಮಗೆ ನಮ್ ಸಿಚುವೇಶನ್ ಗೊತ್ತಿರತ್ತೆ. ಅದೇ ತರನೇ ಆ ಟೈಮಲ್ಲಿ ನಾನು ತುಂಬಾ ಚಾನಲ್ ಸಿಗೋಕ್ ಕೇಳ್ತಿದ್ದೆ. ಬಟ್ ನನ್ ಕ್ಯಾಟಗರಿ ಹೇಗಿತ್ತು ಅಂದ್ರೆ ಡೀಪರ್ ಕ್ರಿಯೇಟರ್ ಯಾರು ಇರ್ತಿಲ್ಲ. ನಾನು ಕೇಳ್ತಾ ಇದ್ದು ರ್ಯಾಪರ್ ರಾಹುಲ್ ಇಟ್ಟು ಈ ತರ ಚಾನಲ್ ಇವ್ರಿಗೆಲ್ಲ ಹೋಗ್ಬಿಟ್ಟು ನಾನು ಸಪೋರ್ಟ್ ಕೇಳೋರ್ ಇಲ್ದಿಗೆ ಹೋಗ್ಬಿಟ್ಟಿದ್ದೆ. ಅದ್ರೆಲ್ಲ ಕೇಳ್ತಾ ಇದ್ದೆ. ಅದು ಹೆಂಗ್ ಮಾಡ್ತಿದ್ದೆ ಅಂತಂದ್ರೆ ಡೈರೆಕ್ಟ್ DM ಮಾಡ್ತಿದ್ದೆ, ಯಾರೋ ರಿಪ್ಲೈ ಮಾಡ್ತಿದ್ದಿಲ್ಲ. ಅದಕ್ಕೆ ನನಗೆ ಸ್ಟಾರ್ಟ್ ಆಯ್ತು, ನಾನ್ ಕ್ರಿಯೇಟರ್ ಆಗ್ಬೇಕು, ಇಲ್ಲಿ ನಾನ್ ನಂಬರ್ಸ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಒಂದು 100K ಮಾಡ್ಬೇಕು ಅನ್ನೋ ಟಾರ್ಗೆಟ್ ನಾನು ಇಷ್ಟು ದಿನದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಮತ್ತೆ ಫಸ್ಟ್ 100K ನಂದೇ ಆಗ್ಬೇಕು. ಇಡೀ ಆಲ್ ಓವರ್ ಕನ್ನಡ ಗೇಮಿಂಗ್ ಅಂತ ಬಂದ್ರೆ 100K ಯಾರು ಮಾಡ್ತಾರೆ, ಗೇಮಿಂಗ್ ಕನ್ನಡಿಗ ನೇಮ್ ಬರ್ಬೇಕು. ಫಸ್ಟ್ ಸಿಲ್ವರ್ ಪ್ಲೇ ಬಟನ್ ಯಾರು ಮಾಡಿದ್ರೆ ಗೇಮಿಂಗ್ ಕನ್ನಡಿಗ ನೇಮ್ ಬರ್ಬೇಕು. ಇದನ್ನೆಲ್ಲ ಹಿಡ್ಕೊಂಡೆ ಮಾಡ್ಬೇಕು. ಹೌದಲ್ವಾ ಬ್ರೋ? ಸಿಲ್ವರ್ ಪ್ಲೇ ಬಟನ್ ಫಸ್ಟ್ ನಿಮ್ಗೆ ಎಷ್ಟು ದಿವಸಕ್ಕೆ ಬಂತು ಬ್ರೋ ಅದು ಕಂಪ್ಲೀಟ್ ಆಗಿ? ಬ್ರೋ, ನಂದು 100K ಆಗಿ 150K ಅಲ್ಲಿಂದ 1 ಮಂತ್ ಒಳಗಡೆ ಆಗ್ಬಿಡ್ತು. ಸೊ 100K ಆಗಿದ ತಕ್ಷಣ ಬರ್ಬೇಕಿತ್ತು. ಅದು ನನ್ನ ಕೈ ಬರ್ಬೋದು, ಆಲ್ರೆಡಿ 150K ಆಗ್ಬಿಟ್ಟಿತ್ತು. ಅಂದ್ರೆ ಬ್ರೋ, ಅವಾಗ ಆಡಿಯನ್ಸ್ ಸಪೋರ್ಟ್ ಹೆಂಗಿತ್ತು ಮತ್ತೆ ಈಗ ಹೆಂಗೈತೆ ಬ್ರೋ? ಆಡಿಯನ್ಸ್ ಸಪೋರ್ಟ್ ಹೇಗಿತ್ತು ಬ್ರೋ? ಅವಾಗ ಹೆಂಗೆ ಅಂತ ಹೇಳಿದ್ರೆ ಗೇಮ್ ನ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಿದ್ರು. ಮತ್ತೆ ಗೇಮ್ ನಾರ್ಮಲ್ ಆಗಿ ಆ ಟೈಮಲ್ಲಿ ನಾವೆಲ್ಲ ಕೇಳ್ತಿದ್ದೆ, DJ ಅಲ್ಲೋ ಕೇಳ್ತಾ ಇದ್ವಿ. ಈ ತರ ಸಣ್ಣ ಪುಟ್ಟ ಡಿಮ್ಯಾಂಡ್ ಇಡ್ತಿದ್ರು.
ನನ್ನ ಚಾನಲ್ ಅಲ್ಲಿ ನಾನು ಗೇಮ್ ಪ್ಲೇ ಮತ್ತೆ ಎಂಟರ್ಟೈನ್ಮೆಂಟ್ ಇದಷ್ಟೇ ಕೊಡ್ತಾ ಇರೋದ್ರಿಂದ ನನ್ನ ಕಡೆ ಜಾಸ್ತಿ ಅಂತ ಕೇಳ್ತಾ ಇದ್ದಿಲ್ಲ. ಆ ಎಂಟರ್ಟೈನ್ಮೆಂಟ್ ಗೆ ಆ ಕಾಮಿಡಿಗೆ ತುಂಬಾ ಸಪೋರ್ಟ್ ಇತ್ತು. ಬಟ್ ಇವಾಗೆಲ್ಲ ಎಲ್ರಿಗೂ ಯಾರು ನಿಮ್ ಕಡೆಯಿಂದ ಪ್ರಾಫಿಟ್ ಇದ್ರೆ ಮಾತ್ರ ನಾನು ವ್ಯೂಸ್ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅನ್ನೋ ಆಡಿಯನ್ಸ್ ತುಂಬ್ಕೊಂಡು ಕ್ರಿಯೇಟರ್ಸ್ ಅಂತರ ಆಗಿರೋದ್ರಿಂದ ಇವಾಗಿನ ಸಪೋರ್ಟ್ ಗೆ ಮಾತಾಡ್ತಾರೆ ನನ್ನ ಅವರು. ಮೊದ್ಲು ಅದೇ ಬ್ರೋ, ನಾನು ಅಷ್ಟೇ ಕುತ್ಕೊಂಡು ಪೂರ್ತಿ ವಿಡಿಯೋ ನೋಡ್ತಿದ್ದೆ ನಿಮ್ದು. ಅವಾಗ ನಾನು ಅದನ್ನೇ ಫೋಕಸ್ ಮಾಡಿದ್ದೆ, ಎಂಟರ್ಟೈನ್ಮೆಂಟ್ ನ ಪ್ರೊವೈಡ್ ಮಾಡ್ಬೇಕಷ್ಟೇ ಆಡಿಯನ್ಸ್ಗೆ, ಇದನ್ನೇ ಫೋಕಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಬ್ರೋ ಅಂದ್ರೆ ನೀವು ಅಂದ್ರೆ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ತಾ ಇತ್ತು ಎಲ್ಲ ಏನಂತ ಕರೆಯಕ್ ಶುರು ಮಾಡಿದ್ರು ಬ್ರೋ? ಅಂದ್ರೆ ನೀವು ಒರಿಜಿನಲ್ ನೇಮ್ ಗಿಂತ ಗೇಮ್ ಅಲ್ಲಿ ಬೇರೆ ನೇಮ್ ಮಾಡಿದ್ರಿ ಅಲ್ಲ, ಅಂಬಿ ಏನಂತ ಕರೆಯಕ್ ಶುರು ಮಾಡಿದ್ರಿ ಎಲ್ಲ ಅಂತ? ಮೀನ್ಸ್ ಬ್ರೋ ಅಂದ್ರೆ ಹೆಂಗೆ ಅಂದ್ರೆ ಫನ್ನಿಗೆ ತುಂಬಾ ನೇಮ್ ಕರೀತಾರೆ. ಮೀನ್ಸ್ AWM ಕಿಂಗು, ಬೆಸ್ಟ್ ಕಮೆಂಟ್ರಿ ಹಂಗೆ ಅಂತ ಆ ಟೈಮಲ್ಲಿ ಕರೀತಿದ್ರು. ಬಟ್ ಅದಕ್ಕಿಂತ ಜಾಸ್ತಿ ನನ್ನ ನೇಮ್ ಎಲ್ರಿಗೂ ಮ್ಯಾಕ್ಸಿಮಮ್ ಗೊತ್ತಿರೋದು GK ಅಂತ ಅಂದ್ಬಿಟ್ಟೆ. GK ಫುಲ್ ಫಾರ್ಮ್ ಇದೆ ಅಂತ ಅನ್ಕೊಂಡು ಅರ್ಧ ಜನ ಹುಡುಕ್ತಾರೆ. ನಂದು ಗೇಮಿಂಗ್ ಕನ್ನಡಿಗ ಶಾರ್ಟ್ ಫಾರ್ಮ್ GK ಅಂತಲ್ಲ. ಜನ ಏನ್ ಅನ್ಕೊಂತಾರೆ ಕೆಲವರು, ಗೇಮಿಂಗ್ ಕನ್ನಡಿಗ GK ಅಂತ ಹೇಳಿದ್ರೆ ಗುರು ಕಿರಣ್ ಹಂಗೆ ಹಿಂಗೆ ಅಂತ, ಇದಕ್ಕೊಂದು ಶಾರ್ಟ್ ಫಾರ್ಮ್ ನನ್ನ ನೇಮ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಈಗ GK ಅನ್ನೋದು ತುಂಬಾ ತುಂಬಾ ನಮ್ ನೇಮ್ ಮಾಡೋ ಟೈಮಲ್ಲಿ. ಬ್ರೋ ಅಂದ್ರೆ ಇವಾಗ ನೀವು ಯೂಟ್ಯೂಬ್ ಮಾಡ್ತೀರಲ್ಲ, ನಿಮ್ ಮನೇಲೆಲ್ಲ ಗೊತ್ತಿತ್ತ ಮುಂಚೆ ನೀವು ಮಾಡ್ತಿದ್ದೀರಾ? ಹಾ ಬ್ರೋ, ನಮ್ಮ ಮನೇಲಿ ಮೊದ್ಲಿಂದಾನೆ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ ನಾನು ಮನೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿದ್ದೆ, ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೆ, ಈ ತರ ಒಂದು ಯೂಟ್ಯೂಬ್ ಅಂತ ಒಂದು ವಿಷಯಗಳಿದಾವೆ, ಇದ್ರಲ್ಲಿ ಹಿಂಗ್ ಆಗತ್ತೆ ಹಂಗ ಆಗತ್ತೆ ಅಂತ ಎಲ್ಲ ಹೇಳಿದ್ದೆ. ಎಲ್ರು ಒಂದ್ ಸೈಡ್ ಗಣ್ಣಲ್ಲೇ ನೋಡ್ತಾ ಇದ್ರು, ಇವ್ನೇನೋ ಸುಮ್ನೆ ಹುಚ್ಚಾಗ್ಯಾನ ಈಗ್ಲೇ ಅಂತ ಅಂದ್ಬಿಟ್ಟು ಅನ್ಕೊಂತಿದ್ರು. ಆಮೇಲೆ ಪ್ರೂವ್ ಮಾಡ್ತಾ ಹೋಗ್ಬೇಕಾರೆ ಎಲ್ರದ್ದು ಸಪೋರ್ಟ್ ಹಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು. ಪ್ರೂವ್ ಮಾಡ್ಕೊಂಡಿದ್ದೆ ಬ್ರೋ ಮೇನ್ ಆಗಿ. ಅದು ಟೈಮ್ ಹಿಡ್ದಿಲ್ಲ ನನಗೆ ಪ್ರೂವ್ ಮಾಡ್ಕೊಳ್ಳಕ್ಕೆ, ಒಂದ್ 8 months ಹಿಡಿತು. ಅಷ್ಟೊಳಗಡೆ ತುಂಬಾ ಪೇರೆಂಟ್ಸ್ ಎಲ್ಲ ಮೈಂಡ್ ಸೆಟ್ ಮಾಡಿ ಲಾಸ್ಟಿಗೆ ಆ ಸಪೋರ್ಟ್ ನಂಗೆ ಸ್ಟ್ರಾಂಗ್ ಹೋಗಿಸ್ಕೊಂಡೆ. ಬ್ರೋ ಅಂದ್ರೆ ನಿಮ್ಗೆ ಅಂದ್ರೆ ನಿಮ್ಮೂರಲ್ಲೆಲ್ಲ ಅಂದ್ರೆ ಗುರ್ತಿಡಿತಿದ್ರ ನೀವೇ GK ಅಂತೆಲ್ಲ? ಹ್ಞೂ ಬ್ರೋ, ಅಂದ್ರೆ ಏನ್ ಗೊತ್ತಾ, ನನ್ ಫೇಸ್ ರಿವೀಲ್ ಮಾಡಿದ್ದು ನನ್ನ ಫೇಸ್ ಐಡೆಂಟಿಟಿ ತುಂಬಾ ಕಮ್ಮಿ ಮಾಡ್ಕೊಂಡ್ಬಿಟ್ಟೆ ನನ್ನ ಚಾನಲ್ ಅಲ್ಲಿ. ಸೊ ಕೆಲವೊಬ್ರು ಕಂಡಿಡಿದ್ರು, ಅವ್ರ ಕಡೆಯಿಂದ ಇನ್ನೊಬ್ರು ನಮ್ GK ನಾವ್ ಇವಾಗ ರೀಸೆಂಟ್ ಆಗ್ಲೂ ಕೂಡ ಗೇಮಿಂಗ್ ಕನ್ನಡಿಗ ಬ್ರೋ ಅಂತಂದ್ರೆ, ಈಗ ರೀಸೆಂಟ್ ಆಗಿ ನಡೆದ ಒಂದು ಇನ್ಸಿಡೆಂಟ್ ಹೇಳ್ಬೋದು ಅಂದ್ರೆ, ನಮ್ದೊಂದು ಡೊಲಿನ್ ಟೀಮ್ ಇದೆ ಡ್ರಮ್ಸ್ ಇಂದು. ಆ ಟೀಮ್ ಅಲ್ಲಿರೋ ಹುಡುಗರಿಗೂ ಅಷ್ಟೇ, ಆ ಟೈಮಲ್ಲಿ ತುಂಬಾ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ನೋಡ್ತಿದ್ರು. ಬಟ್ ನಾನು ಅಂತ ಗೊತ್ತಿದ್ದಿಲ್ಲ, ನನ್ ಪಕ್ಕದ ಇರೋದು ಅಂತ ಗೊತ್ತಿಲ್ಲ ಅವರಿಗೆ. ಈಗ ಗೊತ್ತಾಗಿರೋದು, ಯಾಕೆಂದ್ರೆ ನನ್ ಫೇಸ್ ತೋರ್ಸಿ ವಿಡಿಯೋ ಹಾಕಿದ್ದು ಪಾಪ್ಯುಲರ್ ಇದ್ದ ಟೈಮಲ್ಲಿ ತುಂಬಾ ಕಮ್ಮಿ ಆಗ್ತೆ. ಸ್ವಲ್ಪ ಡೌನ್ ಫಾಲ್ ಆಗೋ ಟೈಮಲ್ಲಿ ಫೇಸ್ ನ ಜಾಸ್ತಿ ಶೋ ಅಪ್ ಮಾಡ್ತಾ ಇದ್ನ. ಹಂಗಿರೋದ್ರಿಂದ ಫೇಸ್ ಐಡೆಂಟಿಟಿ ಸ್ವಲ್ಪ ಕಮ್ಮಿ, ಬಟ್ ಗೊತ್ತಿರೋರು ತುಂಬಾ ಜನ ಕಂಡಿದ್ರು. ಅದೆಲ್ಲ ವಿಡಿಯೋಸ್ ಹಾಕಿದೀನಿ ನನ್ನ ಚಾನಲ್ ಅಲ್ಲಿ. ಬ್ರೋ ಅಂದ್ರೆ ಇವಾಗ ಮೇನ್ ಟಾಪಿಕ್ಸ್ ಯಾಕೆ ಯೂಟ್ಯೂಬ್ ನ ಕ್ವಿಟ್ ಮಾಡಿದ್ದು ಅಂತ? ಯೂಟ್ಯೂಬ್ ನ ಕ್ವಿಟ್ ಮಾಡೋದಕ್ಕೆ ತುಂಬಾ ರೀಸನ್ಸ್ ಇದಾವೆ ಬ್ರೋ. ಕೆಲವೊಂದ್ಸಲ ನಂಗೆ ರೀಸನ್ ಗೊತ್ತಿರಲ್ಲ, ಇದೇ ರೀಸನ್ಗೆ ಪ್ರಾಪರ್ ಆಗಿ ಬಿಟ್ಟು ಅದನ್ನು ನನ್ ಕ್ಲಾರಿಟಿ ಇರಲ್ಲ. ಬಟ್ ನನಗೆ ಗೊತ್ತಿರೋ ಮೇಜರ್ ರೀಸನ್ಸು, ಗೇಮಿಂಗ್ ಆಡಿಯನ್ಸ್. ಫಸ್ಟ್ ನಾನು ಹೇಳ್ತೀನಿ, ಗೇಮಿಂಗ್ ಆಡಿಯನ್ಸ್ ರಾಂಗ್ ಅಂತ ಹೇಳಲ್ಲ, ಬಟ್ ಗೇಮಿಂಗ್ ಆಡಿಯನ್ಸ್ ಕೆಲವೊಂದ್ ಕಡೆ ಬೇಗ ಮ್ಯಾನಿಪುಲೇಟ್ ಆಗೋ ತರ ಆಗ್ತಿದ್ರು. ಇವಾಗಲ್ಲ, ಒಂದು 2022, 23 ಈ ಟೈಮಲ್ಲಿ ಕ್ರಿಯೇಟರ್ಸು ಗಿವ್ ಅವೇ ಅಂತ ಅನ್ಕೊಂಡಾಗ್ಲಿ, ಕಾಂಟ್ರವರ್ಸಿ ಅಂತ ಅನ್ಕೊಂಡಾಗ್ಲಿ, ವ್ಯೂಸ್ಗೋಸ್ಕರ ಏನೇನೋ ಅಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಆ ಟೈಮಲ್ಲಿ ಎಂಟರ್ಟೈನ್ಮೆಂಟ್, ಗೇಮ್ ನ ಎಂಟರ್ಟೈನ್ಮೆಂಟ್ ಗೋಸ್ಕರ ಆಡ್ಬೇಕು, ಈ ತರ ಥಾಟ್ಸ್ ನೇ ಬಿಟ್ಬಿಟ್ರು ಆಡಿಯನ್ಸ್. ಏನಾದ್ರು ಒಂದು ನೆಗೆಟಿವ್ ಆಗಿರ್ಬೇಕು, ಕಾಂಟ್ರವರ್ಸಿ ಇರಬೇಕು. ನಿಮಗೆ ಗೊತ್ತಿರ್ತಲ್ಲ ಬರೋ, ಗರ್ಲ್ ಕಾಲ್ ಮೀನು ಈ ತರ ಕಂಟೆಂಟ್ ಜಾಸ್ತಿ ಪಾಪ್ಯುಲರ್ ಆದ್ವು. ಇಂಥವಕ್ಕೆಲ್ಲ ಬೇಗ ಅಟ್ರಾಕ್ಟ್ ಆಗ್ತಿದ್ರು ಆಡಿಯನ್ಸ್. ನಾನು ಅಂತವನ್ನೆಲ್ಲ ಜಾಸ್ತಿ ಫೋಕಸ್ ಮಾಡ್ತಿದ್ದಿಲ್ಲ. ಆ ಒಂದು ವಿಷಯ ಆಮೇಲೆ ಹೋಗ್ತಾ ಗಿವ್ ಅನ್ಕೊಂಡಾಗ್ಲಿ, ಇವ್ರು ಮಾತಾಡಿದ್ರು ಅದು ಇದು ಅಂತ ಅನ್ಕೊಂಡು ಚೂರು ಆಡಿಯನ್ಸ್ ಮ್ಯಾನಿಪುಲೇಟ್ ಸ್ಟಾರ್ಟ್ ಆದ್ರು ಅಂತ ಅಂದ್ಬಿಟ್ಟು ನನಗೆ ಹೋಪ್ ಕಮ್ಮಿ ಆಗ್ತಾ ಹೋಯ್ತು ಚಾನಲ್ ಅಲ್ಲಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ಆ ಟೈಮಲ್ಲಿ ಒಂದು ಸಲ ಬ್ರೇಕ್ ತಗೊಂಡೆ. ನಾನು ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಈ ತರನೇ ವ್ಯೂಸ್ ಡೌನ್ ಆಗ್ಬಿಡ್ತಾರಪ್ಪ ಅಂತ ಬೇರೆ ಒಬ್ರು ಗರ್ಲ್ ಕಾಲ್ ಮೀನು ಮಾಡ್ತಿದ್ದಾರೆ ಅಂದ ತಕ್ಷಣ, ಬ್ರೋ ನೀವು ಅದನ್ನೇ ಮಾಡಿ ಬ್ರೋ ಈ ತರ ಹೇಳ್ತಾರೆ ಅಂದ್ಬಿಟ್ಟು ಆ ಟೈಮಲ್ಲಿ ಒಂದ್ ಸ್ವಲ್ಪ ಬ್ರೇಕ್ಸ್ ತಗೊಂಡೆ ನಾನು. ಆ ಬ್ರೇಕ್ಸ್ ಅದೆರಡರಿಂದ ಮತ್ತೆ ಇನ್ನೊಂದು ಕ್ರಿಯೇಟರ್ಸ್ ಈ ತರ ಸ್ಟಾರ್ಟ್. ನನ್ನ ಚಾನಲ್ ಅಲ್ಲಿ ನಾನು ಮ್ಯಾಕ್ಸಿಮಮ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದ್ ವಿಷಯ ರಾಂಗ್ ಅನಿಸ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ನನ್ನ ಚಾನಲ್ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಆತರ ವಿಡಿಯೋದಲ್ಲಿ ಮಾತಾಡಿರೋದ್ರಿಂದ ಆ ಟೈಮಲ್ಲೂ ಕೂಡ ಎಷ್ಟೋ ಜನ ಕ್ರಿಯೇಟರ್ಸ್ ಸ್ಟಿಲ್ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರು. ಹಂಗೆಲ್ಲ ಆಗಿರೋದ್ರಿಂದ ಆ ಕ್ರಿಯೇಟರ್ಸ್ ಒಂಥರಾದ್ರು, ಆಡಿಯನ್ಸ್ ಒಂಥರಾದ್ರು. ಸೊ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಆಡಿಯನ್ಸ್ ಇಲ್ಲಿ ಸಿಗ್ತಾ ಇಲ್ಲ ಅಂದಾಗ ಒಂದ್ ಸ್ವಲ್ಪ ಬ್ರೇಕ್ಸ್ ಆಯ್ತು, ಮೆಂಟಲಿ ಬ್ರೇಕ್ ತಗೊಂಡಾಗಿ ಬಿಟ್ಬಿಟ್ಟೆ. ಆ ಟೈಮಲ್ಲಿ ಬ್ರೇಕ್ಸ್ ತಗೊಂಡೆ, ಆ ಗ್ಯಾಪ್ ತಗೊಂಡಿದ್ದಾಗಿರ್ಬೋದು. ಆಮೇಲೆ ನಾನು ಹೊಸ ಕಂಟೆಂಟ್ಸ್ ನಾನು ಡಿಫ್ರೆಂಟ್ ಏನೋ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ನನ್ನ ಚಾನಲ್ ಅಲ್ಲಿ. ಬಟ್ ಆಡಿಯನ್ಸ್ ಕಂಪ್ಲೀಟ್ಲಿ ಫ್ರೀ ಫಸ್ಟ್ ಬೇಕಿತ್ತು. ಸೊ ಇದೆಲ್ಲ ವಿಷಯಗಳು ಸ್ವಲ್ಪ ಮಿಕ್ಸ್ ಆಯ್ತು ಅನ್ಕೊಂತೀನಿ. ಮತ್ತೆ ಬ್ರೋ ಅಂದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ಕಂಬ್ಯಾಕ್ ಮಾಡ್ತೀರಾ? ಯೂಟ್ಯೂಬ್ ಅಲ್ಲಿ ಬ್ರೋ ನಾನು ಗೇಮಿಂಗ್ ಕಂಟೆಂಟ್ಸ್ ನ ಹಿಡ್ಕೊಂಡು ಕಂಬ್ಯಾಕ್ ಮಾಡೋದು ಡೌಟು. ಬಟ್ ನಾನು ಯೋಚನೆ ಮಾಡ್ತಿದ್ದೀನಿ ಬ್ರೋ, ಗೇಮಿಂಗ್ ಕನ್ನಡಿಗ ಚಾನಲ್ ಅಲ್ಲೇ
ಗೇಮಿಂಗ್ ಕನ್ನಡಿಗ ಆಡಿಯನ್ಸ್ಗೋಸ್ಕರನೇ ವಾಪಸ್ ಕಮ್ ಬ್ಯಾಕ್ ಮಾಡ್ಬೇಕು, ಬಟ್ ಅವ್ರಿಗೆ ಸ್ಯಾಟಿಸ್ಫೈ ಮಾಡುವಂತ ಕಂಟೆಂಟ್ಸ್ ಯಾವ್ದು ಅಂತ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಹೌದು. ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂದ್ರೆ ಅದ್ರಿಂದ ಅವಾಗ ಹೆಂಗೆ ಅಂದ್ರೆ ಎಂಟರ್ಟೈನ್ಮೆಂಟ್ ಗೆ ಜಾಸ್ತಿ ನೋಡ್ತಿದ್ರು, ಇವಾಗ ಹಂಗಿಲ್ಲ ಬ್ರೋ. ಇವಾಗ ಎಲ್ಲದನ್ನು ಫೋಕಸ್ ಮಾಡ್ಬೇಕು. ಈ ಕಡೆ ಟೈಮ್ ಕೊಡೋದು ವರ್ತ್ ಅನ್ಸ್ಬೇಕು. ಸುಮ್ನೆ ಒಂದ್ ಕಮೆಂಟ್ರಿ ಮಾಡಾಕಿದ ತಕ್ಷಣ ಇಷ್ಟ ಆಗಲ್ಲ. ಮೀಮ್ಸ್ ಆಗದೆ ಕಮೆಂಟ್ರಿ ಮಾಡೋದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಗೇಮಿಂಗ್ ಕಂಟೆಂಟ್ಸ್ ನೋಡ್ತಿಲ್ಲ. ಈಗ ಅರ್ಧ ಈ ಸ್ಪೋರ್ಟ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ ಆಡಿಯನ್ಸ್. ಹೌದು. ಏನೇನೋ ನಡೀತೈತೆ ಹಿಂಗಿರೋದ್ರಿಂದ, ಮತ್ತೆ ಕಾಂಟ್ರವರ್ಸಿ ಟಾಪ್ ಅಲ್ಲಿ ಐತೆ ಇರೋದ್ರಿಂದ. ಅದೆಲ್ಲ ಹಿಂಗಾಗಿರೋದ್ರಿಂದ ನನಗೆ ಯಾವ್ದ್ರಿಂದ ವಾಪಸ್ ಕಮ್ ಬ್ಯಾಕ್ ಮಾಡೋಣ ಗೇಮಿಂಗ್ ಕಡೆಗೆ ಅಂತ ಕ್ಲಾರಿಟಿ ಇಲ್ದಂಗೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಬ್ರೋ ಮತ್ತೆ ಏನ್ ಮಾಡಿದ್ರೆ ಏನ್ ಹಳೆ ಸ್ಟೈಲ್ ಅಲ್ಲೇ ಬರ್ತೀರಾ ಇಲ್ಲ ಹೊಸ ಕಂಟೆಂಟ್ ಇಂದ ಬರ್ತೀರಾ ಏನು ಕಂಬ್ಯಾಕ್ ಮಾಡಿದ್ರೆ? ನನಗೆ ಅನಿಸ್ದಂಗೆ ಈಗ ಹೊಸದಾಗೇನೋ ಬರ್ಬೇಕು ಬ್ರೋ. ಹಳೆ ಸ್ಟೈಲ್ ಯಾರಿಗೂ ಈಗಿನ ಟೈಮಲ್ಲಿ ಯಾರು ಅಕ್ಸೆಪ್ಟ್ ಮಾಡಲ್ಲ ಅನ್ಕೊಂತೀನಿ. ಆಲ್ರೆಡಿ ತುಂಬಾ ಕಮೆಂಟ್ಸ್ ಕೇಳಿದ್ದೀನಿ ನಾನು. ನನ್ನ ರೀಸೆಂಟ್ ಆಗಿ ಲಾಸ್ಟ್ ಒಂದು 2-3 ವಿಡಿಯೋಗೆ ಬಂದಿರೋ ಕಮೆಂಟ್ಸ್ ಅದೇ, ಜಿಕೆ ಬ್ರೋ ನೀವು ಓಲ್ಡ್ ಎಡಿಟಿಂಗ್ ಸ್ಟೈಲು, ಓಲ್ಡ್ ಕಮೆಂಟ್ರಿ ಅದನ್ನ ಚೇಂಜ್ ಮಾಡೋವರೆಗೂ ನಿಮ್ ಚಾನಲ್ ಗ್ರೋ ಆಗಲ್ಲ ಬ್ರೋ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ನನ್ನ ಆಡಿಯನ್ಸ್. ಇನ್ನೊಬ್ಬ ಇದ್ನಲ್ಲ ಬ್ರೋ ನಿಮ್ ಶಿಷ್ಯ ಸುಲೇಮಾನ್. ಸುಲೇಮಾನ್. ಇವೆಲ್ಲ ಆಗಿನ ಆಡಿಯನ್ಸ್ಗೆ ಇಷ್ಟ ಆಗಿತ್ತು ಬ್ರೋ. ಇವಾಗ ಅದೆಲ್ಲ ಮತ್ತೆ ಹಿಟ್ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಓಕೆ ಬ್ರೋ, ಅದೇ ಕೇಳ್ಬೇಕಿತ್ತು, ಹಂಗೆ ಕೇಳ. ಅದೇ ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಬುಕ್ ಮಾಡಿ ಅವ್ರನ್ನ ಕರೆದಿ ಲಾಬಿಲೇ ಮಾತಾಡಿಸ್ತೀನಿ ಅಂತ. ಏನಂತ ಹಾಕಿದ್ರಿ ಬ್ರೋ? ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದೆ. ಯಾರು ಫಸ್ಟ್ ಕನ್ನಡದಲ್ಲಿ ಯಾರು 100K ಅದೇ ಗೇಮಿಂಗ್ ಕನ್ನಡ ಗೇಮಿಂಗ್ ಅಲ್ಲಿ ಯಾರು 100K ರೀಚ್ ಮಾಡಿದ್ರು ಫಸ್ಟ್ ಅಂತ ಹಾಕಿದ್ದೆ. ಅಲ್ಲೆಲ್ಲ ತುಂಬಾ ಜನ ಯೂಟ್ಯೂಬರ್ಸ್ ಎಲ್ಲ ಕಮೆಂಟ್ ಹಾಕಿದ್ರು, ನಿಮ್ಮ ಹೆಸರು ಕಮೆಂಟ್ ಹಾಕಿದ್ರು. ಅದಕ್ಕೆ ಗೆಸ್ ಮಾಡಿದ್ರು, ಅದು ಹಂಗೆ ಕರೆದು ಮಾತಾಡಿಸ್ದೆ ಬ್ರೋ. ಒಳ್ಳೇದಾಯ್ತು. ಅಂದ್ರೆ ತುಂಬಾ ಜನಕ್ಕೆ ಇವಾಗ ಗೊತ್ತಾಗುತ್ತಲ್ಲ ಮತ್ತೆ ಯಾರು ಅಂತ. ಹಂಗೆ ವಿಷಯ. ಓಕೆ ಬ್ರೋ, ಸರಿ, ಥ್ಯಾಂಕ್ ಯು ಬ್ರೋ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಸೊ ಗೈಸ್, ನಿಮಗೆ ಯಾಕೆ ಏನು ಅಂತ ರೀಸನ್ ಎಲ್ಲ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆದಷ್ಟು ಬೇಗ 10K ತುಂಬ ಅಂದರೆ ತುಂಬ ನಿಯರ್ ಇದ್ದೀವಿ. ಒಂದು 500 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 10K ರೀಚ್ ಮಾಡ್ಕೊಳ್ಳೋಣ. ಸೊ ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.